ಒಂದು ಕಪಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಯೂಶಲಿ ಪೇಷನ್ಸ್ ಇರಲ್ಲ. ಟ್ರೈ ಮಾಡಿದ ಸೈಕಲೇ ಆಗ್ಬಿಡ್ಬೇಕು ಅಂತ ಇರುತ್ತೆ. ಸೊ ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್, ಆರ್ಕಿಡ್ಸ್ ಫರ್ಟಿಲಿಟಿ ಬ್ಯಾಂಗ್ಳೂರ್ ಡಿಸ್ಕಸ್ ಮಾಡ್ತೀನಿ. ಎಷ್ಟು ನಾವು ಒಂದು ಸೈಕಲ್ಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೇನು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ದ ನಂಬರ್ ಒನ್ ಕಾಂಟ್ರಿಬ್ಯೂಟರ್ ಆಫ್ ಪ್ರೆಗ್ನೆನ್ಸಿ ಚಾನ್ಸಸ್ ಅಂದರೆ ಏಜ್, ಎಸ್ಪೆಷಲಿ ಫೀಮೇಲ್ ಏಜ್. ಫೀಮೇಲ್ ಏಜ್ ಲೆಸ್ ದೆನ್ 35 ಇಯರ್ಸ್ ಇದ್ದರೆ ಯೂಶಲಿ ಪರ್ ಸೈಕಲ್ಗೆ ಚಾನ್ಸಸ್ ಚೆನ್ನಾಗಿರುತ್ತೆ. ಒಂದು ಸೈಕಲ್ಗೆ ನಾವು ಲೆಸ್ ದೆನ್ 30 ಇಯರ್ಸ್ ಇದ್ದರೆ ಅಪ್ರಾಕ್ಸಿಮೇಟ್ಲಿ ಪರ್ ಸೈಕಲ್ ಪ್ರೆಗ್ನೆನ್ಸಿ ಚಾನ್ಸಸ್ 16 to 18% ಅಂತೀವಿ. ಹಂಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಮೋರ್ ದೆನ್ 35 ಇಯರ್ಸ್ ಇದ್ದರೆ ಪರ್ ಸೈಕಲ್ ಪ್ರೆಗ್ನೆನ್ಸಿ ಚಾನ್ಸಸ್ 10 to 12% ಆಗುತ್ತೆ. ಮೋರ್ ದೆನ್ 40 ಇಯರ್ಸ್ ಇದ್ದರೆ 7 to 10% ಆಗುತ್ತೆ. ಮೋರ್ ದೆನ್ 45 ಇಯರ್ಸ್ ಇದ್ದರೆ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಯೂಶಲಿ ಎಲ್ಲ ಕಪಲ್ಸೂ ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗೋದಿಲ್ಲ. ಅಪ್ರಾಕ್ಸಿಮೇಟ್ಲಿ 1 in 6 ಕಪಲ್ಸ್ಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗುತ್ತೆ. ಇದನ್ನು ರೇಟ್ ಆಫ್ ಇನ್ಫರ್ಟಿಲಿಟಿ ಅಂತೀವಿ. ಸೊ ನೀವು ಎಷ್ಟು ಕಾಯಬೇಕು? ಯೂಶಲಿ 72% ಆಫ್ ದ ಕಪಲ್ಸ್ಗೆ ಫಸ್ಟ್ 6 ಮಂತ್ಸಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಲೆಸ್ ದೆನ್ 35 ಇಯರ್ಸ್ ಇದ್ದು, ರೆಗ್ಯುಲರ್ ಸೈಕಲ್ಸ್ ಇದ್ದು, ಪ್ರೆಫರಬಲಿ ಒಂದು ಸೀಮನ್ ಅನಾಲಿಸಿಸ್, ಸ್ಪರ್ಮ್ ಟೆಸ್ಟ್ ಮಾಡಿಸಿ, ಮುಂಚೆ ಏನೂ ಸರ್ಜರಿ ಆಗಿಲ್ಲ, ಇದೆಲ್ಲ ನಾರ್ಮಲ್ ಇದ್ದರೆ ಆವಾಗ 1 ಇಯರ್ವರೆಗೂ ಟ್ರೈ ಮಾಡ್ಬೋದು. ಆದರೆ ಮೋರ್ ದೆನ್ 35 ಇಯರ್ಸ್ ಇದ್ದರೆ ಲೆಸ್ ದೆನ್ 6 ಮಂತ್ಸ್ ಟ್ರೈ ಮಾಡಿ. ಯಾಕಂದರೆ ಏಜ್ ಆಗ್ತಾ ಆಗ್ತಾ ಪರ್ ಸೈಕಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗ್ತಾ ಇರುತ್ತೆ. ದ ನಂಬರ್ ಆಫ್ ಎಗ್ಸ್ ಇನ್ ಯೋರ್ ಓವರಿ, ಎಗ್ದು ರಿಸರ್ವ್ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತು ಎಗ್ ಕ್ವಾಲಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು ಮೈಂಡಲ್ಲಿ ನೀವು ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿನ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಟರ್. ಒಂದೊಂದು ಸಾರಿ ಒಬ್ರೊಬ್ರು ಕೇಳ್ತಾರೆ, ನನಗೆ ಡಾಕ್ಟರ್ ನಾನು ಇವಾಗಲೇ ಪ್ರೆಗ್ನೆನ್ಸಿ ಬೇಡ, ಅಟ್ಲೀಸ್ಟ್ ಇನ್ನೊಂದು 3 ಇಯರ್ಸ್ ಮುಂದೆ ಹಾಕೋಣ ಅಂದ್ಕೊಂಡಿದ್ದೀನಿ, ನನಗೆ ಇವಾಗ 32 ಇಯರ್ಸ್ ಇದೆ, ಆದರೆ ಎಲ್ಲರೂ ಹೇಳ್ತಾರೆ ಬೇಗ ಪ್ರೆಗ್ನೆನ್ಸಿ ಮಾಡ್ಕೊಂಬಿಡು ಅಂತ. ಸೊ ನಾನು ಎಲ್ಲಿ ನಿಂತ್ಕೊತೀನಿ ಆ ಪ್ರೆಗ್ನೆನ್ಸಿ ಜರ್ನಿಲಿ ಅಂತ. ಸೊ ಯೂಶಲಿ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಬೆಟರು. ಹಸ್ಬೆಂಡ್ ವೈಫ್ ಇಬ್ಬರೂ ಹೋಗಬೇಕು. ವೈಫ್ದು ಅಟ್ಲೀಸ್ಟ್ ಬೇಸಿಕ್ ಸ್ಕ್ಯಾನ್ ಮಾಡಿ ಯೂಟ್ರಸಲ್ಲಿ ಏನು ಫೈಬ್ರಾಯ್ಡ್ ಇಲ್ಲ, ಓವರೀಸಲ್ಲಿ ಎಗ್ ಕೌಂಟ್ ಚೆನ್ನಾಗಿದೆ ಅಂತ ನೋಡಿಕೊಂಡು, ಮತ್ತು ಹಸ್ಬೆಂಡ್ ಸೀಮನ್ ಅನಾಲಿಸಿಸ್ ಮಾಡಿಸಿ ಅದು ನಾರ್ಮಲ್ ಇದ್ದರೆ ಆವಾಗ ನಿಮ್ಮ ಡಾಕ್ಟರ್ ಜೊತೆ ಎಗ್ ಫ್ರೀಸಿಂಗ್ ಮಾಡಿದ್ರೆ ಏನಾದರೂ ಎಫೆಕ್ಟ್ ಇರುತ್ತಾ, ಹೆಲ್ಪ್ ಆಗುತ್ತಾ ನಿಮಗೆ ಅಂತ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಇದು ಎಲ್ಲರಿಗೂ ಒಂದೇ ಪ್ರೋಟೋಕಾಲ್ ಥರ ಇರಲ್ಲ. ಸೊ ನಿಮ್ಮದು ಸಿಚುವೇಶನ್ ಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಡಿಸೈಡ್ ಆಗುತ್ತೆ. ಬಟ್ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಹಾಗೇ ಆಗುತ್ತೆ ಇಲ್ಲ ಈಸಿಯಾಗಿ ಆಗೋಗುತ್ತೆ ಅಂತ. ಜಸ್ಟ್ ಎಸ್ಟಿಮೇಟ್ಸ್ ಕೊಡ್ಬೋದು ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ. ಸೊ ಯಂಗರ್ ಏಜ್ ಇದ್ದು ಎಗ್ ಕೌಂಟ್ ಚೆನ್ನಾಗಿದ್ದು, ಸ್ಪರ್ಮ್ ಕೌಂಟ್ ಚೆನ್ನಾಗಿದೆ, ಯೂಶ್ವಲಿ ಬೇಗ ಪ್ರೆಗ್ನೆನ್ಸಿ ಆಗುತ್ತೆ. ಬಟ್ ಎಲ್ಲರಿಗೂ 1 ಸೈಕಲಲ್ಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ವಿತಿನ್ 6 ಸೈಕಲ್ಸ್ ಆಗಬಹುದು. ಇದು ಆಗ್ತಿಲ್ಲ ಅಂದರೆ ಆವಾಗ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಬೆಟರು. ಸೊ ನಮ್ಮ ಫರ್ಟಿಲಿಟಿ ಜರ್ನಿನ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಪ್ರೊಸೀಡ್ ಮಾಡಿದ್ರೆ ಆವಾಗ ಇದು ಅಷ್ಟೊಂದು ಪೇನ್ಫುಲ್ ಇರಲ್ಲ.